ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶಿತಾ ಶೆಟ್ಟಿ ವ್ಲಾಗ್ಸ್. ಇವತ್ತು ವೀಕೆಂಡ್ ಆಗಿರೋದ್ರಿಂದ ನನಗೆ ರಜಾ ಇತ್ತು. ವೀಕೆಂಡಲ್ಲಿ ಎಲ್ಲ ಪಾರ್ಟಿ ಮೂಡಲ್ಲಿದ್ದರೆ ಮದುವೆ ಆಗಿರೋರಿಗೆ ಗೊತ್ತು, ಮನೆ ಫುಲ್ ಕ್ಲೀನ್ ಮಾಡಬೇಕಾಗುತ್ತೆ ಅಂತ ವೀಕೆಂಡಲ್ಲಿ. ಸೊ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೇನು 5 o'clock ಆಗ್ತಾ ಬಂತು. ನಾನೊಂದು ಸ್ವೀಟ್ ರೆಸಿಪಿ ನೋಡಿದೆ, ಫುಲ್ ವೈರಲ್ ಆಗಿತ್ತು. ಅದನ್ನು ಟ್ರೈ ಮಾಡೋಣ ಅಂತ ಇವಾಗ ಮಾಡ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಹೇಗಿದೆ ಏನು ಅಂತೆಲ್ಲ ಅವರೇ ಹೇಳ್ತಾರೆ. ಬೇಗ ಕ್ವಿಕ್ಕಾಗಿ ಆಗೋಗುತ್ತೆ ಅಂದ್ಕೊತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಓಕೆ, ಆ ಸ್ವೀಟ್ ನೇಮ್ ಬಂದು ಕುನಾಫಾ ಡೆಸರ್ಟ್ ಅಂತ. ಬಟ್ ಇಂಡಿಯನ್ ಸ್ಟೈಲಲ್ಲಿ ನಾನು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಶಾವಿಗೆ ತೊಗೊಂಡಿದ್ದೀನಿ ನಾನು. ನಾರ್ಮಲ್ ಅದಕ್ಕೋಸ್ಕರ ಬೇರೆ ಶಾವಿಗೆ ಬರುತ್ತೆ, ಬಟ್ ನಾನು ನಾರ್ಮಲ್ ಮನೇಲೆಲ್ಲ ಶಾವಿಗೆ ಉಪ್ಪಿಟ್ಟು ಮಾಡ್ತೀವಲ್ಲ ಆ ಶಾವಿಗೆನೇ ತೊಗೊಂಡಿದ್ದೀನಿ. ಇಂಡಿಯನ್ ಸ್ಟೈಲಲ್ಲಿ ಮಾಡ್ತಿದ್ದೀನಿ, ಬಟ್ ಅದು ಹೇಗೆ ಬರುತ್ತೆ, ಹೇಗೆ ಟರ್ನ್ಔಟ್ ಆಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಇದ್ರ ಜೊತೆ ಶುಗರು ಮತ್ತು ಮಿಲ್ಕು ಮತ್ತು ಕಾರ್ನ್ಫ್ಲೋರು ಮತ್ತು ಏಲಕ್ಕಿ ಪೌಡರು, ವೆನಿಲಾ ಎಸೆನ್ಸು ಬೇಕಿದ್ರೆ ಹಾಕೊಬೋದು, ಇಲ್ಲಾಂದರೆ ಇಲ್ಲ, ಓಕೆ ಆಗುತ್ತೆ. ಇಷ್ಟು ಹಾಕೊಂಡು ಮಾಡ್ತಾಯಿದ್ದೀನಿ. ಅದು ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟು ನಾನೊಂದು ಸ್ವೀಟ್ ಸಿರಪ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಬೇಕು, ಸಾಕಾಗುತ್ತೆ. ಜಾಸ್ತಿ ಏನು ಬೇಕಾಗಿಲ್ಲ, ಇದು ಸ್ವಲ್ಪ ಇದ್ದರೂ ಸಾಕು. ಸೊ ಅದಕ್ಕೋಸ್ಕರ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3/4 ಗ್ಲಾಸಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇದು ಕರಗೋವರೆಗೂ ವೆಯ್ಟ್ ಮಾಡಬೇಕು. ಈ ಸಿರಪ್ನೇ ನಾವು ಶಾವಿಗೆಗೆ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ಇದು ಸ್ವಲ್ಪ ಕರಗಾದ್ಮೇಲೆ ನಾನು ಒಂದು 4-5 ಏಲಕ್ಕಿನ ಕುಟ್ಬಿಟ್ಟು ಹಾಕ್ಕೊತಾ ಇದ್ದೀನಿ, ಫ್ಲೇವರ್ಗೋಸ್ಕರ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಅದು ಚೆನ್ನಾಗಿ ಕುದ್ದಾದ್ಮೇಲೆ ನಾವು ಸೈಡ್ಗೆ ಇಟ್ಕೊಬೇಕು. ಇದಾದಮೇಲೆ ನಾನೊಂದು ಬಾಣಲಿ ತೊಗೊತಾ ಇದ್ದೀನಿ. ಆ ಬಾಣಲಿಗೆ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಆ ತುಪ್ಪಗೆ ನಾವು ಶಾವಿಗೆ ತೊಗೊಂಡಿದ್ದೀವಲ್ಲ ಅದನ್ನು ಚೆನ್ನಾಗಿ ರೋಸ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಬೇಕು. ಆ ಘಮ ಫುಲ್ ಮನೆಯೆಲ್ಲ ಹರಡುತ್ತೆ. ಆ ತುಪ್ಪದಲ್ಲಿ ಹುರಿತಿದ್ರೆ ಆ ಘಮ ಫುಲ್ ಮನೆಯೆಲ್ಲ ಹರಡುತ್ತೆ ಅಂತ ಹೇಳ್ಬೋದು. ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಹುರ್ಕೊಬೇಕು, ಇಲ್ಲಾಂದರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಅದು ರೋಸ್ಟ್ ಆದಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇದು ಫುಲ್ಲು ರೋಸ್ಟ್ ಆದಮೇಲೆ ಫಸ್ಟು ನಾವು ಸಿರಪ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದೊಂದೇ ಸ್ಪೂನು ಆ್ಯಡ್ ಮಾಡ್ಕೊತಾ ಬರಬೇಕು. ಈ ಶಾವಿಗೆ ಏನಿದೆ ಆ ಸಕ್ಕರೆನೆಲ್ಲ ಅಬ್ಸರ್ವ್ ಮಾಡಬೇಕು. ಸೊ ಅದಕ್ಕೋಸ್ಕರ ಒಂದೊಂದೇ ಸ್ಪೂನ್ನ ಆ್ಯಡ್ ಮಾಡ್ಕೊತಾ ಬರ್ತೀವಿ ನಾವು. ಆ್ಯಡ್ ಮಾಡಾದಮೇಲೆ ಒಂದು ಸ್ವಲ್ಪ ಹೊತ್ತು ಅದು ಬೇಯಕ್ಕೆ ಬಿಡಬೇಕು. ಅಷ್ಟೊತ್ತಿಗೆ ನಾವು ಇನ್ನೊಂದು ಕಡೆ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 2 ಗ್ಲಾಸಷ್ಟು ಮಿಲ್ಕ್ ಹಾಕ್ತಾಯಿದ್ದೀನಿ. ಆ ಮಿಲ್ಕ್ ಏನಾಗಬೇಕಂದ್ರೆ 1 ಗ್ಲಾಸ್ ಅಷ್ಟು ಆಗಬೇಕು. ಅಷ್ಟು ನಾವು ಅದನ್ನು ಕುದಿಸ್ತಾ ಹೋಗಬೇಕಾಗುತ್ತೆ. ಇದಕ್ಕೆ 1-2 ಐಟಮ್ನ ನಾವು ಆ್ಯಡ್ ಮಾಡ್ತೀವಿ ಇವಾಗ. ಫಸ್ಟು ನಾವು ಶುಗರ್ನ ಹಾಕ್ಕೊತಾ ಇದ್ದೀನಿ. ನಾನು ಜಾಸ್ತಿ ಶುಗರ್ನ ತಿನ್ನದೇ ಇರೋದ್ರಿಂದ ಒಂದು ಅರ್ಧ ಲೋಟದಷ್ಟು ಶುಗರ್ ಹಾಕ್ಕೊತಾ ಇದ್ದೀವಿ. ನೀವು ಬೇಕಾದರೆ ಆ್ಯಡ್ ಮಾಡ್ಕೊಬೋದು ಇನ್ನೂ ಜಾಸ್ತಿ. ಆಮೇಲೆ ಇದಕ್ಕೆ ಒಂದು 2 ಡ್ರಾಪ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ. ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿಯೋವರೆಗೂ ವೆಯ್ಟ್ ಮಾಡಬೇಕು. ಅದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದಾದಮೇಲೆ ಒಂದು ಬೌಲಲ್ಲಿ ಸ್ವಲ್ಪ ಮಿಲ್ಕ್ ತೊಗೊಬೇಕು. ಅದಕ್ಕೆ 1 ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಹಾಲು ಗಟ್ಟಿ ಕನ್ಸಿಸ್ಟೆನ್ಸಿ ಬರಲಿ ಅನ್ನೋಕ್ಕೋಸ್ಕರ. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಲಿಗೆ ಹಾಕ್ಕೊಬೇಕು. ಇದನ್ನು ಹಾಲ್ಗೆ ಹಾಕ್ಕೊಂಡಾದ್ಮೇಲೆ ನಾವು ಸೌಟ್ನಲ್ಲಿ ತಿರುಗ್ತಾನೆ ಇರಬೇಕು, ಯಾಕಂದರೆ ಅದು ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ನಾನ್ ಸ್ಟಿಕ್ ತವದಲ್ಲಿ ಮಾಡ್ಕೊತಾ ಇದ್ದೀನಿ. ಕಂಟಿನ್ಯೂಸ್ ಆಗಿ ನಾವು ಅದನ್ನು ತಿರುಗ್ತಾ ಇರಬೇಕು. ಸೊ ಅದಾದಮೇಲೆ ನೋಡಿ ಹಾಲಿನ ಕನ್ಸಿಸ್ಟೆನ್ಸಿ ಹೇಗೆ ಬಂದಿದೆ ಅಂತ. ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು, ಅದಕ್ಕೋಸ್ಕರ ನಾನು ತಿರುಗ್ತಾ ಇದ್ದೀನಿ. ಸೊ ಹಿಂಗೆ ತಿರುಗೋದ್ರಿಂದ ಟೇಸ್ಟೂ ಸ್ವಲ್ಪ ಚೆನ್ನಾಗಿ ಆಗುತ್ತೆ, ಮತ್ತು ನಮಗೆ ಕೆನೆ ಥರ ಏನು ಸಿಗೋಲ್ಲ, ಅದಕ್ಕೋಸ್ಕರ ತಿರುಗ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಗಟ್ಟಿ ಆದರೆ ಸಾಕಾಗುತ್ತೆ. ನೋಡಿ ಇವಾಗ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿದೆ. ಈ ಕನ್ಸಿಸ್ಟೆನ್ಸಿ ಬಂದರೆ ಮುಗೀತು ಅಂತ. ಸೊ ಅದನ್ನು ನಾನು ಸೈಡಲ್ಲಿ ಎತ್ತಿಕ್ಕೊತಾ ಇದ್ದೀನಿ. ಇವಾಗೆಲ್ಲ ರೆಡಿ ಆಗಿದೆ. ಸೊ ಇದನ್ನೆಲ್ಲ ನಾನು ಫಸ್ಟು ಒಂದು ಬಾಕ್ಸ್ ತೊಗೊಂಡಿದ್ದೀನಿ. ಆ ಬಾಕ್ಸಲ್ಲಿ ಫಸ್ಟು ಲೇಯರ್ಗೆ ನಾವು ಫಸ್ಟು ಹುರ್ಕೊಂಡಿದ್ವಲ್ಲ ಶಾವಿಗೆ ಸಿರಪ್ ಹಾಕ್ಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಇದಾದಮೇಲೆ ಫಸ್ಟ್ ಲೇಯರ್ ರೆಡಿ ಆಗಾದಮೇಲೆ ಸೆಕೆಂಡ್ ಲೇಯರ್ಗೆ ನಾನು ಹಾಲಿಂದ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸೊ ಇದನ್ನು ಅಷ್ಟೇ ನಾರ್ಮಲಾಗಿ ಎಷ್ಟು ಬೇಕಾದ್ರೂ ಹಾಕ್ಕೊಬೋದು. ಸ್ವಲ್ಪ ಜಾಸ್ತಿ ಹಾಕಿದ್ರೆ ನಮಗೆ ಲಾಸ್ಟಲ್ಲಿ ತಿನ್ನುವಾಗ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಅಂತ. ಇದರಲ್ಲೇ ಸ್ವೀಟ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ. ಸೊ ಡೆಸರ್ಟ್ ಅಂದ್ರೇ ಸ್ವೀಟ್ ಅಲ್ವಾ, ಹಾಗೆ. ಇದಾದಮೇಲೆ 3rd ಲೇಯರ್ಗೆ ಮತ್ತೆ ನಾನು ಫಸ್ಟು ರೆಡಿ ಮಾಡ್ಕೊಂಡಿದ್ನಲ್ಲ ಅದೇ ಫಸ್ಟು ಲೇಯರ್ ಹಾಕಿದ್ನಲ್ಲ ಅದನ್ನೇ 3rd ಲೇಯರ್ಗೂ ಶಾವಿಗೆನೇ ಹಾಕ್ತಾಯಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ಸ್ವಲ್ಪ ಕಮ್ಮಿ ಲೇಯರೇ ಹಾಕಿದ್ರೆ ಚೆನ್ನಾಗಿರುತ್ತೆ.
ನನಗೆ ಏನು ಅನಿಸ್ತು ಅಂದರೆ ಈ ನಾರ್ಮಲ್ ಶಾವಿಗೆಗಿಂತ ಅದಕ್ಕೆ ಅಂತಲೇ ಬರುತ್ತಲ್ಲ ಅದು ಇನ್ನೂ ಸ್ವಲ್ಪ ತಿನ್ನಾಗಿರುತ್ತೆ ಶಾವಿಗೆ, ಅದನ್ನ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅನಿಸ್ತು. ಇದು ಸ್ವಲ್ಪ ದಪ್ಪ ದಪ್ಪ ಇರೋದ್ರಿಂದ ಆ ಫ್ಲೇವರ್ ಅಷ್ಟು ಕೊಡಲಿಲ್ಲ ನನಗೆ ಹೇಳಬೇಕು ಅಂದರೆ. ಸೊ ಇದನ್ನು ರೆಡಿ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಪಿಸ್ತಾ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ಬೇಕಿದ್ರೆ ಹಾಕೊಬೋದು, ಇಲ್ಲಾಂದರೆ ಇಲ್ಲ, ಅದೇನಿಲ್ಲ ಪ್ರಾಬ್ಲಮ್ಮು. ಇಷ್ಟೇ ಇದ್ರ ಪ್ರೋಸೆಸ್ಸು ಮುಗೀತು. ಇದಾದಮೇಲೆ ನಾನು ಇದನ್ನು 4 to 5 hours ಫ್ರಿಜ್ಜಲ್ಲಿ ಇಕ್ತಾಯಿದ್ದೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದು ಅಂತ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿತ್ತು ಹೇಳಬೇಕು ಅಂದರೆ. ನಾನು ಇದಾದಮೇಲೆ ಒಂದು ಚಿಕ್ಕ ಬೌಲ್ ಇತ್ತು ನನ್ನ ಹತ್ರ, ಇನ್ನೊಂದು ಸ್ವಲ್ಪ ಮಿಕ್ಕಿರೋದ್ರಿಂದ ಸೇಮ್ ಪ್ರೋಸೆಸ್ನೇ ಎಲ್ಲೂ ಕಂಟಿನ್ಯೂ ಮಾಡಿದೆ. ನಾರ್ಮಲಾಗಿ ಫಸ್ಟ್ ಲೇಯರು, ಸೆಕೆಂಡ್ ಲೇಯರು, ಥರ್ಡ್ ಲೇಯರ್ ಥರ ಹಾಕಿಕ್ತೆ. ತಿನ್ನೋಕ್ಕೆ ಒಂದು ಚಿಕ್ಕ ಬೌಲಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅನ್ನೋಕ್ಕೋಸ್ಕರ ಇದನ್ನು ನಾನು ಫ್ರಿಜ್ಜಲ್ಲಿ 4 to 5 hours ಇಕ್ಕಿದ್ದೀನಿ. ಇದಾದಮೇಲೆ ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೆ. ಅವ್ರು ಬರೋದು ಒಂದು 8 o'clock ಆಗುತ್ತೆ, ಅಷ್ಟೊತ್ತಿಗೆ ಇದು ಕೂಡ ಆಗಿರುತ್ತೆ ಅಂತ. ಇದೆಲ್ಲ ಮುಗಿದ್ಮೇಲೆ ನಾನು ಊಟಕ್ಕೆಲ್ಲ ರೆಡಿ ಮಾಡಿಕೊಂಡೆ. ನಮ್ಮೂರಲ್ಲಿ ಸಂಡೇ ಮತ್ತು ಮಂಡೇ ಆಲರವಿ ಇತ್ತು, ಅದಕ್ಕೋಸ್ಕರ ನಾನು ಊಟ ಎಲ್ಲ ಮುಗಿಸ್ಕೊಂಡು ನೈಟೇ ರಂಗೋಲಿ ಬಿಡ್ತಾಯಿದ್ದೆ. ಆಲರವಿ ಹೆಂಗೆ ಮಾಡ್ತಾರೆ ನಮ್ಮೂರಲ್ಲಿ ಹೇಗೆ ಅಂತೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ. ಸೊ ರಂಗೋಲಿ ಹೇಗಿದೆ ಅಂತ ತಿಳಿಸಿ. ಒಂದು 30 minutes ಏನೋ ತಗೊಂತು. ನನಗೆ ಡಿಫ್ರೆಂಟ್ ರಂಗೋಲಿ ಬಿಡೋದು ಇಷ್ಟ ಆಗುತ್ತೆ. ಯಾವುದನ್ನ ಒಂದು ರಂಗೋಲಿ ನೋಡಿದ್ರೆ ಅದನ್ನು ನೆಕ್ಸ್ಟು ಯಾವುದಕ್ಕನ ಹಬ್ಬದಲ್ಲಿ ನಾನು ಬಿಟ್ಟಿರ್ತೀನಿ ಅದನ್ನು. ಇದನ್ನು ಒಂದು ದಿವಸ ನೋಡಿದ್ದೆ ವಿಡಿಯೋದಲ್ಲಿ. ಸೊ ಸಂಡೇ ರಥಸಪ್ತಮಿ ಇರೋದ್ರಿಂದ ಈ ರಂಗೋಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಬಿಡ್ತಾಯಿದ್ದೀನಿ. ಅದನ್ನು ಬಿಡೋಷ್ಟೊತ್ತಿಗೆ ಒಂದು 10 o'clock ಆಗೋಗಿತ್ತು. ನಮ್ಮದು ಊಟ ಎಲ್ಲ ಮುಗಿಸ್ಕೊಂಡು ರಂಗೋಲಿ ಬಿಡೋಷ್ಟೊತ್ತಿಗೆ ಇದಕ್ಕೆ ಕಲರ್ ಏನು ಜಾಸ್ತಿ ಬೇಡ ಆಗಿರೋದ್ರಿಂದ ಒಂದು ಚಿಕ್ಕ ಪುಟ್ಟ ಕಲರ್ನ ಆ್ಯಡ್ ಮಾಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ನಿಮಗೆ ಈ ರಂಗೋಲಿ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಓಕೆನಾ? ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ. ಇದಾದಮೇಲೆ ಅವತ್ತು ಸ್ಯಾಟರ್ಡೇ ನೈಟ್ ಆಗಿರೋದ್ರಿಂದ ಒಂದು ಮೂವಿ ನೋಡ್ಕೊಂಡು ಮಲಗೋಣ ಅಂದ್ಕೊಂಡು ನಾನು ಮನೇಲೇ ಪಾಪ್ಕಾರ್ನ್ ಮಾಡ್ಕೊಂಡಿದ್ದೆ. ಜಸ್ಟು 3 minutesಲ್ಲಿ ಆಗೋಗುತ್ತಲ್ಲ ಅದಕ್ಕೋಸ್ಕರ. ಸೊ ಔಟ್ ಸೈಡೇ ಪ್ರೊಜೆಕ್ಟರ್ ಹಾಕೊಂಡು ಕೂತ್ಕೊಂಡ್ವಿ ಮೂವಿ ನೋಡೋಣ ಅಂತ. ನನಗೆ ಮೂವಿ ಅಂದರೆ ಹೆವಿ ಇಷ್ಟ ಆಗುತ್ತೆ. ಯಾವುದೇ ಚೆನ್ನಾಗಿರೋ ಮೂವಿ ಥಿಯೇಟ್ರಲ್ಲಿ ಬಂದರೂ ನಾನು ಹೋಗಿ ನೋಡ್ತೀನಿ. ಸೊ ಇವತ್ತು ನಾವು ಕಾಂತಾರ ಮೂವಿ ನೋಡ್ತಾ ಇದ್ವಿ. ನಾನು ಆ ಮೂವಿನ ಎಷ್ಟು ಸಲ ನೋಡಿದ್ದೀರೋ ಗೊತ್ತೇ ಇಲ್ಲ. ಕಾಂತಾರ ಫಸ್ಟು ನನಗೆ ಹೆವಿ ಇಷ್ಟ. ಕಾಂತಾರ ಸೆಕೆಂಡೂ ನಾವು ಥಿಯೇಟ್ರಲ್ಲಿ ಹೋಗಿ 2 times ನೋಡಿದ್ದೀವಿ ಹೇಳಬೇಕಂದ್ರೆ, ಲಾಸ್ಟ್ ಸೀನ್ಗೋಸ್ಕರ. ಇವ್ರಿಗೆ ಅವಾಗೇ ಸ್ವೀಟ್ ಮಾಡಿದ್ನಲ್ಲ ಅದನ್ನು ಕೊಟ್ಟೆ, ಹೇಗಿದೆ ಟೇಸ್ಟ್ ಹೇಳಿ ಅಂತ. ಅವರು ಏನು ರಿಯಾಕ್ಷನ್ನೇ ಕೊಡ್ತಿರ್ಲಿಲ್ಲ. ಸೊ ಅದಕ್ಕೆ ನಾನೇ ಕೇಳ್ತಿದ್ದೆ ಹೇಗಿದೆ ಏನು ಅಂತ. ಚೆನ್ನಾಗಿದೆ ಅಂತ ಅಂದರು. ನನಗೂ ಹಂಗೆ ಟೇಸ್ಟ್ ಮಾಡಿಸಿದ್ರು, ಚೆನ್ನಾಗಿತ್ತು. ಬಟ್ ನಾನು ಹೇಳಿದ್ನಲ್ಲ ಆ ಶಾವಿಗೆ ಹಾಕಿದರೆ ಇನ್ನೂ ಟೇಸ್ಟ್ ಸಖತ್ತಾಗಿರೋದು ಅಂತ ನನಗನ್ನಿಸ್ತು. ಸೊ ಮೂವಿನೆಲ್ಲ ನೋಡಿಕೊಂಡು ಅವತ್ತು ಆ ಡೇನ ಕಂಪ್ಲೀಟ್ ಮಾಡಿದೆ. ವೀಕ್ ಫುಲ್ಲು ವರ್ಕ್ ಮಾಡಿರೋದ್ರಿಂದ ವೀಕೆಂಡಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರೆ ಸಾಕಾಗುತ್ತೆ ಅಂತ ಅನಿಸುತ್ತೆ. ಈ ಥರ ಇಬ್ಬರು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಆಲ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಬಾಯ್.